ನೋಡ್ರಿ ಒಂದು ಸ್ವಲ್ಪ ಸಮಸ್ಯೆಗಳಿದ್ದು ಅದಕ್ಕೋಸ್ಕರ 3-4 ದಿವಸದಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡ್ರಿ ಇವತ್ತಿನ ವೀಡಿಯೋದಲ್ಲಿ 1 ಮಂತ್ಗೆ 1K ರೀಚ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ಹತ್ರ ಚಾಲೆಂಜ್ ಮಾಡಿದ್ದೆ. ಅದು ಆಗಲಿಲ್ಲ. ಅದಕ್ಕೆ ನನ್ನ ಫ್ರೆಂಡು ಫೋನ್ ಮಾಡಿ ಆಡ್ಕೊಂತ ಇದ್ದ. ಅವನು ಆಡ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ಯಾಕೆಂದರೆ 1 ಮಂತಲ್ಲಿ 300 ಜನ ಸಂಪಾದನೆ ಅದೇನು ಸುಲಭದ ವಿಚಾರ ಅಲ್ಲ. ಅವ್ನು ಆಡ್ಕೊಳ್ಳಿ, ಅವ್ನು ಆಡ್ಕೊಳ್ಳೋದೇ ನನಗೊಂಥರ ಮೋಟಿವೇಶನ್. ಇನ್ನೊಂದೇನಪ್ಪ ಸಮಸ್ಯೆ ಅಂದರೆ ನಾನು ವೀಡಿಯೋ ಶೂಟು ಮೊಬೈಲಲ್ಲೇ ಮಾಡಬೇಕು, ವಾಯ್ಸ್ ರೆಕಾರ್ಡು ಮೊಬೈಲಲ್ಲೇ ಮಾಡಬೇಕು, ಮತ್ತು ಎಡಿಟಿಂಗು ಮೊಬೈಲಲ್ಲೇ ಮಾಡಬೇಕು. ಅದರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಮೊಬೈಲು ಹ್ಯಾಂಗ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಅದರಿಂದ ವೀಡಿಯೋಗಳು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅದು ಏನೇ ಸಮಸ್ಯೆ ಆಗಲಿ ವೀಡಿಯೋ ಹಾಕೋದು ಮಾತ್ರ ನಾನಂತೂ ಬಿಡಲ್ಲ. ಅವನೇ ಇನ್ನೊಂದು ಮಾತು ಹೇಳ್ದ, ಮಚ್ಚಿ ನೀನು ಮಾಡ್ತಾರ ವೀಡಿಯೋಗಳಲ್ಲಿ ಏನು ಕಂಟೆಂಟೇ ಇಲ್ಲ, ಫಾಲೋವರ್ಸ್ ಹೆಂಗೆ ಗೇನ್ ಆಗ್ತಾರೆ ಮಚ್ಚಿ ಅಂತ. ನಾನು ಮಾಡೋ ವೀಡಿಯೋದಲ್ಲಿ ಕಂಟೆಂಟ್ ಇಲ್ಲ ಅಂದಿದ್ರೆ 300 ಜನ ಫಾಲೋವರ್ಸು, ರ್ಯಾಂಡಮ್ ಫಾಲೋವರ್ಸು ಬರೋಕ್ಕೆ ಸಾಧ್ಯನೇ ಇರ್ತಾರೆ. ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ನೀನು ಯಾವುದೇ ಥರ ಆಡ್ಕೋ, ಯಾವುದೇ ಥರ ಏನಾದರೂ ಮಾಡು, ನಾನು ವೀಡಿಯೋ ಮಾಡೋದು ಮಾತ್ರ ನಿಲ್ಲಿಸಲ್ಲ. ಯಾರೋ ಒಬ್ಬನಿಗೋಸ್ಕರ ತಲೆ ಕೆಡಿಸ್ಕೊಂಡು ನಾನು ವೀಡಿಯೋ ಮಾಡೋದನ್ನ ನಿಲ್ಸೋಕೆ ಹೋಗಲ್ಲ. ನಾನು ಯಾವತ್ತೂ ಯಾರಿಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ನನ್ನ ಕಂಟೆಂಟು ಇಷ್ಟ ಆಗಿ ಜನಗಳು ನಾನು ಇಷ್ಟಪಟ್ಟು ಫಾಲೋ ಮಾಡ್ತಾಯಿದ್ದಾರೆ. ನೀನು ಹುರ್ಕೊಳ್ಳೋಕ್ಕೋಸ್ಕರನೇ ವೀಡಿಯೋಗಳು ಮಾಡ್ತೀನಿ. ನನಗೂ ಒಬ್ಬೊಬ್ಬನಿಗೆ ಗುಂಡಿ ತೋಟಿ ಬಹಳ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಹೋಲ್ಸೇಲ್ ದೊಡ್ಡದ ಗುಂಡಿ ತೋಟಿ ನಿಮ್ಮನ್ನೆಲ್ಲ ನೆಲಸಮ ಮಾಡಿ ಅದ್ರ ಮೇಲೆ ಕಬಡ್ಡಿ ಆಡೋಣ ಅಂತ ಮನಸ್ಸಾಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನೀವೇನ್ ಹೇಳ್ತೀರಾ ಗಿನ್ನಿರಾಮ್? ಹೆಂಗನ ಹೊಡ್ಸ್ಕೊಂಡು